ನಾನು ಈಗಾಗಲೇ ಹೇಳಿದ್ದೀನಿ, ಕಳೆದ ಬಾರಿ ನೀವೆಲ್ಲ ಕೇಳಿದ ಸಂದರ್ಭದಲ್ಲಿ ನಾವು ಈಗಾಗಲೇ ಹೈಕಮಾಂಡ್ಗಾಗಿರ್ಬೋದು, ನಮ್ಮ ಎ ಸಿ ಸಿಗಿರ್ಬೋದು, ಕೆ ಪಿ ಸಿ ಸಿಗಿರ್ಬೋದು, ಯಾರನ್ನ ಮಂತ್ರಿ ಮಾಡಬೇಕು, ಯಾರ ಸೇವೆ ಏನು ಮಾಡಿದ್ದಾರೆ, ಯಾವ ಜಾತಿ ಜನಾಂಗ ಇರ್ಬೋದು, ಪ್ರಾದೇಶಿಕವಾಗಿರ್ಬೋದು, ಅದೆಲ್ಲ ನೋಡಿ ಅವರೆಲ್ಲ ಮಾಹಿತಿ ತೊಗೊಂಡು ನಮಗೆ ಯಾರ್ಯಾರು ಮಾಡಲಿಕ್ಕಾಗುತ್ತೆ, ಭಾಳಷ್ಟು ಜನ ಯೋಗ್ಯರಿದ್ದು ಅದರಲ್ಲಿ ಯಾರಿಗೆ ಅವಕಾಶ ಕೊಡೋಕ್ಕಾಗ್ತದೆ ಅಂತ ಹೇಳಿ ನಮ್ಮ ಕೆ ಪಿ ಸಿ ಸಿ ಅವರು, ನಮ್ಮ ಕೆ ಪಿ ಸಿ ಸಿ ಮುಖಂಡರುಗಳು, ಎ ಸಿ ಸಿ ಮುಖಂಡರುಗಳು ಅದನ್ನು ನಿರ್ಧಾರ ಮಾಡ್ತಾರೆ. ನಾವು ಹೋಗಿ ಅದಕ್ಕೆ ಅಪ್ಲಿಕೇಶನ್ ಕೂಡ ಬೇಕಾಗಿ ಹೇಳಿದ್ರೆ ನಾನು ನಮ್ಮದು ಎಲ್ಲ ಮಾಹಿತಿನೂ ಕೂಡ ಅವ್ರು ಕಲೆಕ್ಟ್ ಮಾಡಿ ಆ ಒಂದು ವ್ಯವಸ್ಥೆ ಮಾಡ್ತಾರೆ. ಅಲ್ಲ, ನಾನು ಈಗ ಮೊದಲೇದಾಗಿ ಸಚಿವರಾಗದೆ ಸಂಭಾವ್ಯ ಪಟ್ಟಿ ಅಲ್ವಾ, ಸಂಭಾವ್ಯ ಅಂದರೆ ಇದು ಸಂಭಾವ್ಯ ಅದು. ಹಾಗಾಗಿ ನಾನು ಕೂಡ ನನಗೆ ಈ ಸಾರಿ ನನ್ನನ್ನು ಕನ್ಸಿಡರ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಭಾವಿಸಿದೆ. ಹಾಗಾಗಿ ಖಾತೆ ಕೇಳೋ ಪ್ರಶ್ನೆ ಬರೋದಿಲ್ಲ, ಮೊದಲೇ ಸಚಿವರಾಗಬೇಕು ಮೊದಲೇ ಅಲ್ವಾ, ಮೊದಲೇ ಸಚಿವರಾಗ್ದಲೇ ಖಾತೆ ಏನು ಕೇಳಕ್ಕೆ. ಹಾಗಾಗಿ ನಾನು ನಿರೀಕ್ಷೆಯಲ್ಲಿದ್ದೀನಿ. ನಾನು ನನ್ನ ಮಾಹಿತಿ ಎಲ್ಲ ಕೆ ಪಿ ಸಿ ಸಿನಲ್ಲಿ, ಎ ಸಿ ಸಿನಲ್ಲಿ, ಯಾಕೆಂದರೆ ಒಂದು ಜವಾಬ್ದಾರಿ ಹುದ್ದೆ ಕೊಡೋಂಥ ಸಂದರ್ಭದಲ್ಲಿ ನಮ್ಮನ್ನು ನೋಡಿ ಯಾರ್ಯಾರೆಲ್ಲ ಇದ್ದಾರೆ ಜಿಲ್ಲೆಯಲ್ಲಿ, ಯಾರ್ಯಾರು ಹಿರಿಯ ಶಾಸಕರಿದ್ದಾರೆ, ಯಾವ ಜಾತಿನಲ್ಲಿದ್ದಾರೆ, ಜಾತಿ ಪ್ರಾತಿನಿಧ್ಯ ಇರ್ಬೋದು, ಪ್ರಾದೇಶಿಕವಾಗಿರ್ಬೋದು, ಅದನ್ನು ನೋಡಿಕೊಳ್ಳೋಂಥ ಕೆಲಸ ನಮ್ಮ ವರಿಷ್ಠರು ಮಾಡ್ತಾರೆ. ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಭಾಳಷ್ಟು ವಿಶ್ವಾಸವನ್ನು ಇಟ್ಟು ಈ ಒಂದು ಪಕ್ಷ ಸ್ವಾತಂತ್ರ್ಯ ತಂದುಕೊಟ್ಟಂಥ ಪಕ್ಷ, ಆ ಪಕ್ಷದಲ್ಲಿ ದುಡಿದಂಥವರೆಲ್ಲ ಸೇವೆಯನ್ನು ಪರಿಗಣಿಸಿ ನಾನು ಶಾಸನ ಅಂದರೆ ಕಾಂಗ್ರೆಸ್ಸಲ್ಲಿ ಆಗಬೇಕಂಥೇಳಿ ನಾನು 5 ವರ್ಷಗಳ ಕಾಲ 2008ರಿಂದ 2013ವರೆಗೂ ಪಕ್ಷವನ್ನು ಸಂಘಟನೆ ಮಾಡ್ತಾ ನಮ್ಮ ಕಾರ್ಯಕರ್ತರ ಮುಖಾಂತರ ನನಗೆ 2013ರಲ್ಲಿ ಟಿಕೆಟ್ ಕೊಡ್ತಾರೆ, ನಿಮಗೆ ಗೊತ್ತಿರುವಂತೆ. ಮೊದಲೇ ಬಾರಿ ಶಾಸಕನಾಗ್ತೀನಿ. 13ರಿಂದ 18ವರೆಗೆ 18ರಲ್ಲಿ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ನಮ್ಮ ಕ್ಷೇತ್ರದ ಮತದಾರರು ನನ್ನನ್ನು ಮರು ಆಯ್ಕೆ ಮಾಡ್ತಾರೆ. ಯಾಕೆಂದರೆ ಚಳ್ಳಕೆರೆಯಲ್ಲೇ 57 ವರ್ಷಗಳ ನಂತರ ಸತತವಾಗಿ 2ನೇ ಬಾರಿ ಶಾಸಕ ಆದಂಥವನು ನಾನು ಅಂತೇಳಿ ಎಲ್ಲೊಂದು ಕಡೆಗೆ ನನಗೆ ಹೆಮ್ಮೆ ಕೂಡ ಇದೆ. ಹಾಗಾಗಿ ಆ ಸಂದರ್ಭದಲ್ಲಿ ಇಡೀ ಜಿಲ್ಲೆಯಲ್ಲಿ ನಾನೊಬ್ಬನೇ ಶಾಸಕ ಆಗ್ತೀನಿ ಕಾಂಗ್ರೆಸ್ ಪಕ್ಷದಿಂದ. 5 ಜನ ಬಿ ಜೆ ಪಿಯವರು ಇರ್ತಾರೆ. ಆ ಸಂದರ್ಭದಲ್ಲಿ ಕೋಲಿಷನ್ ಗೌರ್ಮೆಂಟ್ ಬರ್ತದೆ. ಆ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯವರು, ವಿಶೇಷವಾಗಿ ನಮ್ಮ ಚಳ್ಳಕೆರೆ ಕ್ಷೇತ್ರದವರು ನನ್ನನ್ನು ಶಾಸಕನಾಗಿ, ನನ್ನನ್ನು ಸಚಿವನಾಗಿ ಮಾಡ್ತಾರೆ ಸಂದರ್ಭದಲ್ಲಂತೂ. ಆ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಕ್ಲಿಷ್ಟಕರ ಪರಿಸ್ಥಿತಿ, ಜೆ ಡಿ ಎಸ್ ಮತ್ತು ಕಾಂಗ್ರೆಸ್. ಹಾಗಾಗಿ ಎಲ್ಲೋ ಒಂದು ಕಡೆಗೆ ನನ್ನ ಸೀನಿಯಾರಿಟಿಗೆ ಪಕ್ಷ ಕನ್ಸಿಡರ್ ಮಾಡಲಿಲ್ಲ. ಅದನ್ನು ನಾನು ಪಕ್ಷದ ನಿಷ್ಠೆ, ಯಾಕೆಂದರೆ ಎಲ್ಲೋ ಒಂದು ಕಡೆಗೆ ಭಾಳ ಅರ್ಜೆಂಟಾಗಿ ಏನಾದರೂ ಆಗಲಿ, ಪಕ್ಷ ಏನಾದಾಗಲಿ, ನಾನು ಮಾತ್ರ ಹುದ್ದೆನ ಪಡಿಬೇಕಂತೇಳಿ ತಿಳಿದು ನಾನು ಶಾಸಕನಾಗಿ ಬಯಸಿಲ್ಲ. ಆದರೆ ಪಕ್ಷ ಇದ್ದರೆ ನಾವು ಅಂತ ಹೇಳಿ ಆ ಸಂದರ್ಭದಲ್ಲಿ ಪಕ್ಷ ಒಳ್ಳೆಯ ಉತ್ತಮ ಪರಿಸ್ಥಿತಿ ಬಂದಂಥ ಸಂದರ್ಭದಲ್ಲಿ ನಮ್ಮ ಈ ಭಾಗದ, ನಮ್ಮ ಚಳ್ಳಕೆರೆ ಭಾಗ, ನಮ್ಮ ತಾಲೂಕು ಸೇರಿ ಈ ಚಿತ್ರದುರ್ಗ ಜಿಲ್ಲೆಗೆ ನನ್ನ ಒಂದು ವಿದ್ಯೆಯ ಹಿನ್ನೆಲೆ ಜೊತೆಗೆ ನನ್ನ ಪಕ್ಷ ನಿಷ್ಠೆ ಮುಂದಿನ ಸಂದರ್ಭದಲ್ಲಿ ಕೊಡ್ತಾರೆ ಅಂತೇಳಿ ಯಾವುದೇ ಸಂದರ್ಭದಲ್ಲಿ ಯಾವುದೇ ಆಮಿಷ ಬರಲಿ, ಯಾವುದೇ ಒತ್ತಡ ಬರಲಿ ನಾನು ಹೋಗಲಿಲ್ಲ. ಹಾಗಾಗಿ 2023ರಲ್ಲಿ ಕೂಡ ನಮ್ಮ ಕ್ಷೇತ್ರದ ಮತದಾರರನ್ನು ಮತ್ತೊಮ್ಮೆ ನನ್ನನ್ನು ಶಾಸನ ಮಾಡ್ತಾರೆ. ಅವಾಗಲೂ ಕೂಡ ಬಯಸಿದ್ರು, ಏಕೆಂದರೆ ಇಲ್ಲಿ 3ನೇ ಬಾರಿ ಆಗಿದ್ದಾರೆ, ಶಾಸನ ಸಚಿವರು ಮಾಡ್ತಾರೆ ಅಂತೇಳಿ. ಆದರೆ ಈಗಾಗಲೇ ತಾವು ಹೇಳಿದಂತೆ ನಾವು ಪಕ್ಷ ನಿಷ್ಠೆಯನ್ನು ಕನ್ಸಿಡರ್ ಮಾಡಿ ನಾವು ಮಾಡಿರ್ತಕ್ಕಂಥ ತಾಲೂಕಲ್ಲಿ ಅಭಿವೃದ್ಧಿ ಕೆಲಸಗಳಿರ್ಬೋದು, ಆ ಸಂದರ್ಭದಲ್ಲಿ ನನ್ನ ಎಜುಕೇಷನ್ನು ಹಿನ್ನೆಲೆ ಇರ್ಬೋದು, ಇವುಗಳೆಲ್ಲ ನೋಡಿ ಈ ಸಂದರ್ಭದಲ್ಲಿ ನಮ್ಮ ಪಕ್ಷ ಖಂಡಿತವಾಗಲೂ ನಮ್ಮ ಮುಖಂಡರು ನನ್ನನ್ನು ಗುರುಸ್ತಾರೆ, ನನ್ನನ್ನು ಸಚಿವನಾಗಿ ಮಾಡ್ತಾರೆ ಅಂತೇಳಿ ನಾನು ಭಾವಿಸ್ತೇನೆ. ಜೊತೆಗೆ ಕೂಡ ಯಾಕಂದರೆ ಅವ್ರ ಜವಾಬ್ದಾರಿ ವಹಿಸಿದ್ದನ್ನು ನಾವು ಮಾಡಬೇಕಾಗತ್ತೆ. ನಾನು ಇಂಥದ್ದೇ ಮಾಡಬೇಕಂತಲ್ಲ, ಮೊದಲೇದಾಗಿ ನಾನು ಸಚಿವರು ಮಾಡಿರಿ ಅಂತ ಹೇಳ್ತೀನಿ. ನಾನು ಈಗಾಗಲೇ ಹೇಳಿದೆ ನನ್ನ ಕ್ವಾಲಿಫಿಕೇಷನ್ ಏನು, ನನ್ನ ಸಾಧನೆ ಏನು, ಇದುವರೆಗೆ ಏನು ಮಾಡಿದ್ದಾರೆ, ಇವ್ರು ಯಾವುದನ್ನು ಜವಾಬ್ದಾರಿ ಕೊಟ್ಟರೆ ಏನು ಮಾಡ್ತಾರೆ, ಅದನ್ನು ಖಂಡಿತವಾಗಿ ಪಕ್ಷ ನಿರ್ಧಾರ ಮಾಡ್ತಾರೆ ಅಂತ ನನ್ನ ಭಾವನೆ. ಜೊತೆಗೆ ಈಗಾಗಲೇ ನಮ್ಮ ಪಕ್ಷ, ನಮ್ಮ ಮುಖಂಡರುಗಳು, ಈಗಿನ ಮುಖ್ಯಮಂತ್ರಿಗಳು ಇರ್ಬೋದು, ನಮ್ಮ ಕೆ ಪಿ ಸಿ ಅಧ್ಯಕ್ಷರು ಇರ್ಬೋದು, ನಮ್ಮ ಸಚಿವರು ಇರ್ಬೋದು, ಎ ಸಿ ಸಿನಲ್ಲಿರ್ಬೋದು, ಎಲ್ಲರ ಗಮನದಲ್ಲಿದೆ. ಯಾಕಂದರೆ ಈ ಒಂದು ಸಮಾಜಕ್ಕೆ, ನಾಯಕ ಸಮಾಜಕ್ಕೆ 2 ಸಚಿವಗಳು ನಮಗೆ ಬೇರೆ ಬೇರೆ ಕಾರಣಗಳಿಂದ ಅದು ಖಾಲಿಯಾಗಿದೆ, ಒಂದು ವೇಕೆನ್ಸಿ ಇದೆ. ಅದನ್ನು ತುಂಬಂಥ ಕೆಲಸ ಈ ಸಾರಿ ಖಂಡಿತವಾಗ್ಲೂ ನಮ್ಮ ವರಿಷ್ಠರು ಮಾಡ್ತಾರೆ ಅಂತೇಳಿ. ಸಚಿವರ